ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ವದೇಶಿ ಪೈಲಟ್ ತರಬೇತಿ ವಿಮಾನ ಹಂಸ 3 NG ಅನಾವರಣ. ದೇಶದ ಮೊದಲು 2 ಆಸನಗಳ ತರಬೇತಿ ವಿಮಾನದ ಉತ್ಪಾದನಾ ಆವೃತ್ತಿ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟನೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಸೌರಶಕ್ತಿಯ ಬಲ. ಸೌರ ಸ್ವಾಸ್ಥ್ಯ ಯೋಜನೆಯಡಿ 5,000 ಆರೋಗ್ಯ ಕೇಂದ್ರಗಳಲ್ಲಿ ಸೋಲಾರ್ ವಿದ್ಯುತ್. ರಾಜ್ಯಕ್ಕೆ ಇನ್ನೂ 4 ಅಮೃತ ಭಾರತ ರೈಲು ನಿಲ್ದಾಣ ಭಾಗ್ಯ. ನೈಋತ್ಯ ರೈಲ್ವೆ ವಲಯ ವ್ಯಾಪ್ತಿಯಲ್ಲಿ ಮತ್ತೊಂದು ಮೈಲಿಗಲ್ಲು. ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಲೋಕಾರ್ಪಣೆಗೆ ಸಜ್ಜು. ಶ್ರೀಲಂಕಾದಿಂದ ತಮಿಳುನಾಡಿನತ್ತ ದಿತ್ವ. ತಮಿಳುನಾಡು, ಆಂಧ್ರ ಕರಾವಳಿಯಲ್ಲಿ ಭಾರೀ ಮಳೆ. ಜನಜೀವನ ಅಸ್ತವ್ಯಸ್ತ, ಹಲವಾರು ಮನೆಗಳಿಗೆ ಹಾನಿ. ಅಜ್ಲಾನ್ ಶಾ ಹಾಕಿ ಫೈನಲ್ಗೆ ಭಾರತ. ಕೆನಡಾದ ಎದುರು 14-3 ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು. ಉಳಿದಂತೆ ಏರ್ಬಸ್ ಸಮಸ್ಯೆ, ವಿಮಾನಗಳ ಹಾರಾಟ ರದ್ದು. A320 ಸರಣಿಯ ವಿಮಾನಗಳಲ್ಲಿ ತುರ್ತಾಗಿ ಸಾಫ್ಟ್ವೇರ್ ಅಪ್ಡೇಟ್. 55 ವರ್ಷಗಳ ಏರ್ಬಸ್ ಇತಿಹಾಸದಲ್ಲಿ ಅತಿ ದೊಡ್ಡ ತಾಂತ್ರಿಕ ಸಮಸ್ಯೆ. ಮೆಸೇಜಿಂಗ್ ಆಪ್ಗಳಿಗೆ ಹೊಸ ನಿಯಮ. ಡಿಜಿಟಲ್ ಮೋಸ ತಡೆಯಲು ಮುಂದಾದ ಕೇಂದ್ರ. ಆಪ್ ವೇದಿಕೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ನವೋದ್ಯಮಗಳಿಗೆ ಜಲಮಂಡಳಿ ಆಹ್ವಾನ. ದೇಶದಲ್ಲೇ ಪ್ರಪ್ರಥಮ ಪ್ರಯತ್ನ. ತಂತ್ರಜ್ಞಾನದ ಮೂಲಕ ಉತ್ತಮ ಅವಕಾಶ. ರೋಹಿತ್ ಕೊಹ್ಲಿ ಆಟಕ್ಕೆ ರಾಂಚಿ ಸಿದ್ಧ. ಭಾರತ ದಕ್ಷಿಣ ಆಫ್ರಿಕಾ ಏಕದಿನ ಪಂದ್ಯ ಇಂದು. ಆತಿಥೇಯ ತಂಡಕ್ಕೆ ರಾಹುಲ್ ನಾಯಕ. ಜೂನಿಯರ್ ವಿಶ್ವಕಪ್ 17-0 ಯಿಂದ ಸೋತ ಒಮಾನ್ ಭಾರತಕ್ಕೆ ಸತತ 2ನೇ ಗೆಲುವು.